ಹೆಲೋ, ಗುಡ್ ಈವ್ನಿಂಗ್. ನಮಗೆ ಸಿಂಪಲ್ಲಾಗಿ ಒಂದು ಹಲಸಿನ ಕಡುಬನ್ನು ಮಾಡಿ ನೋಡೋಣ. ಈಗ ಎಲ್ಲ ಕಡೆಯಲ್ಲೂ ಕೂಡ ಹಲಸಿನಕಾಯಿ ಹಣ್ಣೆಲ್ಲ ಕಂಡು ಬರುತ್ತದೆ. ಈವ್ನಿಂಗ್ ಚಾಯದ ಟೈಮಲ್ಲ ನಮಗಿದು ಮಾಡಿ ತಿನ್ನಲಿಕ್ಕೆ ಒಳ್ಳೆಯದಾಗಿರ್ತದೆ. ಮೊದಲು ಹಲಸಿನ ಹಣ್ಣಿನನ್ನೆಲ್ಲ ಕ್ಲೀನ್ ಮಾಡಿ ಅದರ ಬೀಜ ಅದನ್ನೆಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಬೇಕು. ಮತ್ತು ಒಂದು ಮಿಕ್ಸಿ ಜಾರಿಗೆ ಅದನ್ನು ಹಾಕಿ ಚೆನ್ನಾಗಿ ಅರಿಬೇಕು. ಒಳ್ಳೆ ಸಾಫ್ಟ್ ಆಗುವ ಹಾಗೆ ಅರಿಬೇಕು. ಇದನ್ನು ಮಾಡಲಿಕ್ಕೆ ಹೆಚ್ಚೇನು ಸಾಮಗ್ರಿ ಬೇಕಾಗಿಲ್ಲ. ಸಿಂಪಲ್ಲಾಗಿ ನಮಗೆ ಮಾಡ್ಬೋದು. ಮನೆಯಲ್ಲಿರೋ ಸಾಮಗ್ರಿ ಮಾತ್ರ ಯೂಸ್ ಮಾಡಿ. ಮತ್ತು ನಮಗೆ ಇದರಲ್ಲಿ ಹಲಸಿನ ಹಣ್ಣಲ್ಲಿ ಸಿಹಿ ಇದ್ದರೆ ಅದಕ್ಕೆ ಬೆಲ್ಲವನ್ನು ಹಾಕೋದು ಬೇಡ. ಇದಕ್ಕೆ ಸ್ವಲ್ಪ ಸಿಹಿ ಕಡಿಮೆ, ಆ ಕಾರಣ ನಾವು ಸ್ವಲ್ಪ ಒಂದು ಬೆಲ್ಲವನ್ನು ಹಾಕಿ ಅದರ ಜೊತೆಗೆ ಅರಿತಾ ಇದ್ದೀವಿ. ಮತ್ತು ಇದಕ್ಕೆ ಬೇಕಾದ ಸಾಮಗ್ರಿ ಸ್ವಲ್ಪ ಕಾಯಿ ಮತ್ತು ಕೊಬ್ಬರಿಕಾಯಿ ಇದೆಯಲ್ಲ, ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡೋದು ಇದು ಬೇಕು. ಮತ್ತು ಅಕ್ಕಿಯ ಹುಡಿ ಬೇಕು. ಕೆಲವರು ಮನೆಯಲ್ಲೇ ಹುಡಿ ಮಾಡಿದ ಹುಡಿಯನ್ನು ಯೂಸ್ ಮಾಡ್ತಾರೆ. ನಾವು ಅಂಗಡಿಯಿಂದ ತಗೊಂಡು ಬಂದದನ್ನು ಯೂಸ್ ಮಾಡೋದು. ನೋಡಿ, ತೆಂಗಿನಕಾಯಿಯನ್ನು ಹೀಗೆ ತೆಗೆದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀವಿ. ಇದು ತಿನ್ನುವಾಗ ಸಿಗ್ತದಲ್ಲ, ಅದು ತುಂಬಾ ಟೇಸ್ಟಾಗಿರ್ತದೆ. ಆಮೇಲೆ ಅರೆದ ಹಲಸಿನ ಹಣ್ಣಿಗೆ ನಾವು ಅಕ್ಕಿ ಹುಡಿಯನ್ನು ಸೇರಿಸಬೇಕು. ಅದನ್ನು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡಬೇಕು. ಅಕ್ಕಿ ಹುಡಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕು, ಅದು ನೋಡಿ ಹಾಕಬೇಕು. ನಾವಿಲ್ಲಿ 2 ಪ್ಯಾಕೆಟ್ ಅಕ್ಕಿ ಹುಡಿಯನ್ನು ಯೂಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ನೀರು ಸಾಕಾಗಿಲ್ಲ ಅಂದರೆ ನಮಗೆ ನೀರು ಪುನಃ ಹಾಕ್ಬೋದು. ಮಿಕ್ಸ್ ಮಾಡಿದ ಅಕ್ಕಿ ಹುಡಿಗೆ ನಾವು ಆಗ ತೆಗೆದಿಟ್ಟ ಕಾಯಿ ಮತ್ತು ಆ ಕೊಬ್ಬರಿಕಾಯಿ ಇದೆಯಲ್ಲ, ಅದೆರಡನ್ನು ಹಾಕಿ ಮಿಕ್ಸ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ. ಪಾತ್ರವನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಆ ಪಾತ್ರದಲ್ಲಿ ನಮಗೆ ಆಗೋದಿಲ್ಲ ಮಿಕ್ಸ್ ಮಾಡಲಿಕ್ಕೆ. ಆಮೇಲೆ ಬಾಳೆ ಎಲೆಯಲ್ಲಿ ಮತ್ತು ನಾವು ಅರಿಶಿನ ಎಲೆಯಲ್ಲಿ ಮಾಡೋದು. ಬಾಳೆ ಎಲೆಯನ್ನೆಲ್ಲ ಕಟ್ ಮಾಡಿ ಇಡ್ತಾ ಇದ್ದೀವಿ. ನಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಬ್ಬರು ಬಾಳೆ ಎಲೆ ತೆಗೆಯೋದು, ಒಬ್ಬರು ಹಿಟ್ಟನ್ನು ಮಿಕ್ಸ್ ಮಾಡೋದು, ಒಬ್ಬರು ಪಾತ್ರಕ್ಕೆ ನೀರು ಒಯ್ದು ಎಲೆಯ ಮೇಲೆ ಇಡುವುದು. ಎಲ್ಲರೂ ಜೊತೆಗೆ ಸೇರಿ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮಳೆ ಬಂದ ಕಾರಣ ಬಾಳೆಲೆಲ್ಲ ಒದ್ದೆಯಾಗಿದೆ. ಅದನ್ನೆಲ್ಲ ಚೆನ್ನಾಗಿ ನಾವು ಒರೆಸ್ತಾ ಇದ್ವಿ. ಆಮೇಲೆ ಹಚ್ಚುತ್ತಾ ಇದ್ದೀವಿ. ನಾವು ಈಗ ಮಾಡಬೇಕು. ನನಗೆ ಒಂದು ಕೈಯಲ್ಲಿ ಕ್ಯಾಮರಾ ಇಟ್ಟು ಹಚ್ಚಲಿಕ್ಕಾಗೋದಿಲ್ಲ, ಹಾಗೆ ನಾನಲ್ಲಿ ಇಟ್ಟು ಹಚ್ತಿದ್ದೀನಿ. ಹಚ್ಚಬೇಕು. ಸ್ವಲ್ಪ ಗಟ್ಟಿಯಾಗಿದೆ.
ಇಷ್ಟು ತುಂಬ ಮಾಡಿದ್ದೀವಿ ನಾವು. ತಿನ್ನೋ ವಿಡಿಯೋ ತೆಗಿಲಿಕ್ಕೆ ಮರ್ತೋಯ್ತು. ಇಷ್ಟು ಮಾತ್ರ ತೆಗಿತೀವಿ. ಬಾಯ್.